ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಮುರಳೀಕೃಷ್ಣ ಅವರು ಕೋಲಾರದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/3/1964, ಸಮಯ 2:21 ಮಧ್ಯರಾತ್ರಿ. ಅವರ ಪ್ರಶ್ನೆ, ಮುಂದಿನ ಹಾದಿ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಮುರಳೀಕೃಷ್ಣ ಅವರ ಪ್ರಶ್ನೆ, ಮುಂದೆ ದಾರಿ ಹೇಗಿದೆ ಅಂತ ಅವ್ರು ಕೇಳಿದ್ದಾರೆ. ಸಂತೋಷ. ನೋಡೋಣ ಮುಂದಿನ ಹಾದಿಯಲ್ಲಿ ಯಾವ್ಯಾವ ತಿರುಗಳಿದ್ದಾವೆ, ಏನನ್ನು ದಾಟಬೇಕು, ಇದನ್ನು ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು, ಆತ ಪಂಚಮ ಸ್ಥಾನದಲ್ಲಿ ಶುಕ್ರನ ಜೊತೆಗಿದ್ದಾನೆ. ಈಗ ಪ್ರಸ್ತುತ ತಮಗೆ ಬುಧ ದಶೆಯಲ್ಲಿ ತಮಗೆ ಚಂದ್ರನ ಭುಕ್ತಿ ನಡೀತಾ ಇದೆ. ಚಂದ್ರ ಶುಕ್ಲ ಪಕ್ಷದ ಅಷ್ಟಮಿ ಚಂದ್ರ ಆತ. ಹೀಗಾಗಿ ಆತ ರಾಹುಯುಕ್ತನಾಗಿದ್ದಾನೆ. ಆತ ಅಷ್ಟಮಾಧಿಪತಿಯೂ ಹೌದು. ನಿಮಗೆ ಚಂದ್ರನ ಜೊತೆಗೆ ರಾಹು ಇದ್ದಾಗ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರ್ತದೆ. ಅದನ್ನು ತಾವು ದಯವಿಟ್ಟು ಗಮನಿಸಿ. ಆತ ಅಷ್ಟಮಾಧಿಪತಿ. ಆದರೆ ಈ ಲಗ್ನಕ್ಕೆ ಚಂದ್ರ ಮಾರಕನಲ್ಲ. ಪಕ್ಷದ ಬಲವೂ ಚೆನ್ನಾಗಿದೆ. ಹೀಗಾಗಿ ಚಂದ್ರನಿಗೆ ಬಲವಿದೆ, ಇಲ್ಲ ಅಂತಲ್ಲ, ಚತುರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ಅವನು. ಆದರೂ ನೀವು ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನು ಛಾಯಾದೇವಿ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/10/1993, ಸಮಯ 1:30 ಮಧ್ಯಾಹ್ನ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಛಾಯಾದೇವಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಬುಧ ಲಾಭ ಸ್ಥಾನದಲ್ಲಿದ್ದಾನೆ. ಬಹಳ ಒಳ್ಳೆಯದಿತ್ತು. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಅಂದರೆ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಆದರೆ ಚೆನ್ನಾಗಿರುವ ಆ ಗ್ರಹದ ಸಮಯ ಬರಬೇಕಲ್ಲ. ವಿವಾಹ ಸಿದ್ಧಿ ಆಗಬೇಕು ಅಂದರೆ ಇಲ್ಲ ಲಗ್ನಾಧಿಪತಿ ಕಾಲ ಬರಬೇಕು, ಸಪ್ತಮಾಧಿಪತಿ ಕಾಲ ಬರಬೇಕು. ಸಪ್ತಮ ಸ್ಥಾನದಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ಅದರ ಕಾಲ ಬಂದರೂ ಆಗುತ್ತೆ. ಶುಕ್ರನ ಸಂಚಾರದಲ್ಲಿ ಆ ಸ್ಥಾನಕ್ಕೆ ಬಂದಾಗ ಹೀಗೆ ಹಲವಿದ್ದಾವೆ. ಕಲತ್ರ ಸಂಸ್ಥಸ್ಯ ಕಲತ್ರ ದೃಷ್ಟೇರ್ ದಶಾಗಮೇ ಮಾಥ ಕಲತ್ರ ಪಸ್ಯ ತತ್ರ ಕಲತ್ರ ಲಾಭ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ನೋಡೋಣ. ಈಗ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಒಂದು ಭುಕ್ತಿ ಕಾಲ ನಡೀತಾ ಇದೆ. ಆತನೇ ಲಗ್ನಾಧಿಪತಿ. ಹೀಗಾಗಿ ಅನುಕೂಲ ಇದೆ ಇವರೇ. ಹೀಗಾಗಿ ತಾವು ಆತಂಕ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈಗ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ, ತಮಗೆ ಒಳ್ಳೆಯದಾಗುತ್ತೆ, ಆತಂಕ ಬೇಡ. ಸರಿ ಶಾಸ್ತ್ರಿಗಳೇ, ಇನ್ನು ಕೀರ್ತಿ ಅವರು ಚಾಮರಾಜನಗರದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/5/2006, ಸಮಯ 6:40 ಸಂಜೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಕೀರ್ತಿಯವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಲ್ಲಿ ಗುರುವಿದ್ದಾನೆ. ಪಂಚಮ ಸ್ಥಾನವನ್ನು ವೀಕ್ಷಿಸ್ತಾನೆ. ಪಂಚಮಾಧಿಪತಿ ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾನೆ. ಶುಕ್ರ ಚೆನ್ನಾಗಿದ್ದಾನೆ. ಲಗ್ನಾಧಿಪತಿ ರವಿಯು ಬಲಿಷ್ಠನಾಗಿದ್ದಾನೆ. ಒಳ್ಳೆಯ ಲಕ್ಷಣ ಇದೆಲ್ಲ. ಪ್ರಸ್ತುತ ರಾಹು ದಶೆಯಲ್ಲಿ ಈಗ ಕುಜನ ಭುಕ್ತಿ ನಡೀತಾ ಇದೆ. ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ. ಇದು ಸಂಧಿಶಾಂತಿ ಮಾಡಿಸ್ಬೇಕು. 2025 ಏಪ್ರಿಲ್ ನಂತರ ತುಂಬ ಚೆನ್ನಾಗಿರುತ್ತದೆ. ನೀವು ಚೆನ್ನಾಗಿ ಓದಬಹುದು. ಚೆನ್ನಾಗಿ ಓದಿ ಇದು ಶುಕ್ರ ಚೆನ್ನಾಗಿರೋದ್ರಿಂದಾಗಿ ಡಿಸೈನಿಂಗ್ ಫೀಲ್ಡ್ಸನ್ನು ಆಯ್ಕೆ ಮಾಡಿಕೊಳ್ಬಹುದು. ಜೊತೆಗೆ ರವಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಮೆಡಿಕಲ್ ರಿಲೇಟೆಡ್ ಕೂಡ ಟ್ರೈ ಮಾಡಬಹುದು. ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗುತ್ತೆ. ಸಂಶಯವೇ ಬೇಡ. ಒಳ್ಳೆಯ ಸ್ಥಾನವನ್ನು ಪಡಿತೀರ. ಚೆನ್ನಾಗಿದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.